ಇನ್ನು ಈ ಸುಜಾತಾ ಭಟ್ ಬಹಳ ಬಣ್ಣ ಬಣ್ಣದ ಕತೆಗಳನ್ನ ಕಟ್ಟಿದ್ರು. ಆ ಕಥೆಯಲ್ಲಿ ಯಾರು ಕೂಡ ಉಳ್ಕೊಂಡಿಲ್ಲ, ಜೀವಂತವಾಗಿಲ್ಲ. ಆ ಕತೆಗಳನ್ನ ನಂಬಿಸಿದ್ರು ಕೂಡ. ಆ ನಂತರದಲ್ಲಿ ಈಗ ಸುಜಾತಾ ಭಟ್ ತಮ್ಮ ವರಸೆಯನ್ನ ಚೇಂಜ್ ಮಾಡಿದ್ದಾರೆ. ಆ ನಂತರದಲ್ಲಿ ಗ್ಯಾಂಗ್ ಜೊತೆ ನನಗೆ ಯಾವುದೇ ರೀತಿಯ ಸಂಬಂಧ ಇಟ್ಕೊಳ್ಳೋದಕ್ಕಿಲ್ಲ ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್. ಮಟ್ಟಣ್ಣನವರ ಮಾಯಾಜಾಲದಲ್ಲಿ ಸುಜಾತಾ ಭಟ್ ಏನಾದ್ರೂ ಸಿಲುಕಿದ್ರ ಅನ್ನೋ ಪ್ರಶ್ನೆ. ಸುಜಾತಾ ಭಟ್ ಮುಂದೆಯೂ ಕೂಡ ಈ ಮಹೇಶ್ ಶೆಟ್ಟಿ ತಿಮರೋಡಿ ಗ್ಯಾಂಗ್ ಕಥೆಯನ್ನ ಕಟ್ಟಿತ್ತು. ಸೂಪರ್ ಎಕ್ಸ್ಕ್ಲೂಸಿವ್, ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಈ ಮಟ್ಟಣ್ಣನವರ ಮಾಯಾಜಾಲದಲ್ಲಿ ಅನೇಕ ಮಂದಿ ಸಿಲುಕಿದ್ದಾರೆ. ಸುಜಾತಾ ಭಟ್ ಕೂಡ ಅದೇ ಮಾಯಾಜಾಲದಲ್ಲಿ ಸಿಲುಕಿದ್ರ. ಈಗ ಹೊರಗೆ ಆಗದೇ ಇರೋದ್ರಿಂದ ಒದ್ದಾಡ್ತಾ ಇದ್ದಾರೆ. ಎಸ್ಐಟಿಯಿಂದ ಸುಜಾತಾ ಭಟ್ ಮೊಬೈಲ್ ಸೀಸ್. ರಿಪಬ್ಲಿಕ್ ಕನ್ನಡದ ಮುಂದೆ ಕಣ್ಣೀರು ಹಾಕಿದ್ದಾರೆ ಸುಜಾತಾ ಭಟ್. ಸುಜಾತಾ ಭಟ್ ಇಲ್ಲಿವರೆಗೂ ಹೇಳಿರೋದು ಒಂದು ಕತೆ ಆದ್ರೆ ಈಗ ಹೇಳ್ತಾ ಇರೋದು ಪಾರ್ಟ್ 2. ಆ ಪಾರ್ಟ್ 2 ನಲ್ಲಿ ಸತ್ಯ ಹೇಳ್ತಾ ಇದ್ದಾರಾ, ಸುಳ್ಳು ಹೇಳ್ತಾ ಇದ್ದಾರಾ ಅನ್ನುವಂಥದ್ದನ್ನ ಎಸ್ಐಟಿ ತನಿಖೆ ಮಾಡುತ್ತೆ. ಆದ್ರೆ ಅವ್ರು ಹೇಳ್ತಾ ಇರುವಂತಹ ವಿಚಾರಗಳು ಬಹಳ ಗಂಭೀರವಾದಂತ ವಿಚಾರಗಳು. ಈಗಿನ ಸಂದರ್ಭದಲ್ಲಿ ಗಮನಿಸಿದ್ರೆ ಅವ್ರು ಹೇಳ್ತಾ ಇರೋದು ಎಸ್ಐಟಿ ನನ್ನ ಮೊಬೈಲ್ ಅನ್ನ ಸೀಸ್ ಮಾಡಿದೆ. ನಾನು ಈಗಾಗಲೇ ಇವರ ಮಾತನ್ನ ಕೇಳಿ ನಾನು ಸಾಕಷ್ಟು ವಿಚಾರಗಳನ್ನ ಹೇಳಿದ್ದೀನಿ. ಆದ್ರೆ ಈಗ ನಾನು ಈ ಗ್ಯಾಂಗ್ ನ ಭಾಗ ಅಲ್ಲ. ಸುಜಾತಾ ಭಟ್ ಮೊಬೈಲ್ ಅನ್ನ ಸೀಸ್ ಮಾಡಿದೆ ಎಸ್ಐಟಿ ಮುಂದೆ ಒಂದಷ್ಟು ಸ್ಫೋಟಕ ಮಾಹಿತಿಯನ್ನ ಸುಜಾತಾ ಭಟ್ ಹೇಳ್ಕೊಂಡಿದ್ದಾರೆ. ಬೆಂಗಳೂರಿನಿಂದ ದೆಹಲಿಗೆ ಯಾರ್ಯಾರು ಹೋಗಿದ್ರು, ಬೆಂಗಳೂರಿನಿಂದ ಚಿನ್ನಯ್ಯ, ಮಟ್ಟಣ್ಣನವರ್, ಸುಜಾತಾ ಜೊತೆಗೆ ಜಯಂತ್ ಕೂಡ, ಇವರೆಲ್ಲರೂ ಕೂಡ ಹೋಗಿದ್ರು. ಆದ್ರೆ ಸುಜಾತಾ ಭಟ್ ಅವರನ್ನ ಮಟ್ಟಣ್ಣನವರ್ ಕರ್ಕೊಂಡು ಹೋಗಿದ್ರು. ಚಿನ್ನಯ್ಯನನ್ನ ಬಾಡಿಗಾರ್ಡ್ ಅಂತ ಪರಿಚಯ ಮಾಡಿಸ್ತಾರಂತೆ. ಆ ಸಂದರ್ಭದಲ್ಲಿ ದೆಹಲಿಯಲ್ಲಿ ವಕೀಲರ ಭೇಟಿ ಬಗ್ಗೆ ಕೂಡ ಈಗ ಎಸ್ಐಟಿಗೆ ಮಾಹಿತಿಯನ್ನ ನೀಡಿದ್ದಾರೆ ಸುಜಾತಾ ಭಟ್. ಸುಜಾತಾ ಭಟ್ ಮೊಬೈಲ್ ಅನ್ನ ಎಸ್ಐಟಿ ಸೀಸ್ ಮಾಡಿದೆ. ಆ ಸಂದರ್ಭದಲ್ಲಿ ಭಟ್ ಎಲ್ಲವನ್ನ ಕೂಡ ಹೇಳ್ಕೊಂಡಿದ್ದಾರೆ. ಏನೇನು ಹೇಳ್ಕೊಂಡ್ರು ಎಸ್ಐಟಿ ಮುಂದೆ ಅಂತ ರಿಪಬ್ಲಿಕ್ ಮುಂದೆಯೂ ಕೂಡ ಮಾತಾಡಿದ್ದಾರೆ ಸುಜಾತಾ ಭಟ್. ಏನ್ ತಪ್ಪು ಮಾಡಿದೀನಿ? ಇನ್ನು ದುಡ್ಡಿಗೋಸ್ಕರ ಇದು ಮಾಡ್ತಾರೆ. ಏನ್ ದುಡ್ಡು? ಯಾರು ದುಡ್ಡು ಕೊಟ್ಟಿದ್ದಾರೆ ನನಗೆ? ನನ್ ಬರೀ ಕೈಯಲ್ಲಿ ಬಂದಿದ್ದು ನನ್ನ ಮೊಬೈಲ್ ಅನ್ನು ಸೀಸ್ ಮಾಡಿದ್ದಾರೆ. ಆಗ್ಲಿ, ಅವರಿಗೆ ನಾನು ಮನಪೂರ್ವಕವಾಗಿ ಅವ್ರು ಏನ್ ಕೇಳಿದ್ದಾರೆ ಅಷ್ಟನ್ನು ನಾನು ಮನಪೂರ್ವಕವಾಗಿ ಅವರು ಕೇಳಿದ ಇದಕ್ಕೆಲ್ಲ ಆ ವಸ್ತುಗಳನ್ನೆಲ್ಲ ಕೊಟ್ಟಿದ್ದೀನಿ. ಯಾಕಂದ್ರೆ ನನ್ನಿಂದ ಏನು ತಪ್ಪಾಗಿಲ್ಲ. ಯಾರು ಇದು ಮಾಡಿದಾರೆ ಅವರಿಗೆ ಅದು ಆಗೋದು. ನನಗೆ ಈ ಸ್ಥಿತಿ ಬರ್ತದೆ ಅಥವಾ ನಂಗೆ ಈ ಸಿಚುವೇಶನ್ ಕೊಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ. ನಾನು ಸ್ವಲ್ಪ ನನ್ನ ಟೈಮ್ ಚೆನ್ನಾಗಿಲ್ಲ ಅನ್ನುವಂಥದ್ದನ್ನ ಮಾತ್ರ ನಾನು ಇವಾಗ ಹೇಳ್ಬೇಕು ಅಷ್ಟೇ. ಇವರು ಕೂಡ ಒಪ್ಕೊಂಡ್ರು, ಯಾರು ಗಿರೀಶ್ ಮಟ್ಟನ್ ಕೂಡ ಒಪ್ಕೊಂಡು, ಹೌದು ನಾವು ಅವ್ರು ಕರ್ಕೊಂಡು ಡೆಲ್ಲಿ ಕೂಡ ಹೋಗಿದ್ವಿ ಅಂತ ಹೇಳಿ ಅವರು ಒಪ್ಕೊಂಡ್ರು. ಜಯಂತ್ ಅವರು ಕೂಡ ಒಪ್ಕೊಂಡ್ರು. ಒಪ್ಕೊಂಡಿದಾರೋ ಬಿಟ್ಟಿದಾರೋ ನನಗೆ ಬೇಡ ಸರ್. ನಾನು ಇದರಿಂದ ಹೊರಗಡೆ ಬಂದಿದ್ದೀನಿ. ಈ ಒಂದು ವೃತ್ತ, ಈ ಕೂಪದಿಂದ ನಾನು ಹೊರಗಡೆ ಬಂದಿದ್ದೀನಿ. ನನ್ನನ್ನ ಯಾರು ಇದು ಮಾಡೋದು ಬೇಡ. ಯಾರ್ಯಾರು ಏನೇನ್ ಮಾಡಿದಾರೋ ಅವರು ಅನುಭವಿಸ್ತಾರೆ. ಏನ್ ತಪ್ಪು ಮಾಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಗಮನಿಸ್ತಾ ಇದ್ದೀವಿ ಸುಜಾತಾ ಭಟ್ ಆರಂಭದಿಂದಲೂ ಕೊಟ್ಟಂತಹ ಹೇಳಿಕೆಗಳನ್ನ ನಂಬೋದಕ್ಕೆ ಬಹಳ ದೂರ ಇದ್ರು ಕೂಡ ಈಗ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಇದೆಲ್ಲವೂ ಕೂಡ ಎಸ್ಐಟಿ ಮುಂದೆ ರೆಕಾರ್ಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವರ ಮೊಬೈಲ್ ಅಲ್ಲಿ ಏನೇನಿತ್ತಂತೆ, ಜೊತೆಗೆ ದೆಹಲಿಗೆ ಯಾರ್ಯಾರು ಹೋಗಿದ್ರು, ಇವರು ಈ ಷಡ್ಯಂತ್ರದ ಭಾಗ ಆಗಿದ್ದು ಹೇಗೆ, ಏನೇನು ಹೇಳ್ಕೊಂಡಿದ್ದಾರೆ ಸುಜಾತಾ ಭಟ್ ಅಂತ? ಅಶ್ವಿನಿ, ಈಗಾಗಲೇ ಎಸ್ಐಟಿ ತನಿಖೆನ ಎದುರಿಸಿರುವಂತಹ ಸುಜಾತಾ ಭಟ್ ಅವರು ಇನ್ಮೇಲೆ ನಾನು ಈ ಒಂದು ಷಡ್ಯಂತ್ರದ ಭಾಗವಾಗಿ ಇರೋದಿಲ್ಲ ಅಂತ ಹೇಳಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಹೇಳುವ ಮೂಲಕ, ಜೊತೆಗೆ ವಸಂತಿ ಬದುಕಿದ್ದಾಳೆ ಅಂತ ಹೇಳಿ ಮತ್ತೊಂದು ಬಾಂಬ್ ಅನ್ನು ಕೂಡ ಈಗ ಸುಜಾತಾ ಭಟ್ ಅವರು ಸಿಡಿಸಿದ್ದಾರೆ. ಇದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಈ 3 ಜನ ಅಂದ್ರೆ ಚಿನ್ನಯ್ಯ ಆಗಿರ್ಬೋದು, ಗಿರೀಶ್ ಮಟ್ಟನ್ ಅವರು ಮತ್ತೆ ಸುಜಾತಾ ಅವರು ದೆಹಲಿಗೆ ಹೇಗೆ ಹೋದ್ರು ಅನ್ನೋದು ಕೂಡ ಸಾಕಷ್ಟು ರೋಚಕವಾದಂತಹ ಸ್ಟೋರಿ. ಏಪ್ರಿಲ್ ತಿಂಗಳಲ್ಲಿ ಈ 3 ಜನ ಬೆಂಗಳೂರಿನ ಏರ್ಪೋರ್ಟ್ ನಿಂದ ನೇರವಾಗಿ ದೆಹಲಿ ಏರ್ಪೋರ್ಟ್ಗೆ ವಿಮಾನದಲ್ಲಿ ಪ್ರಯಾಣ ಮಾಡ್ತಾರೆ ಅನ್ನೋದು ಕೂಡ ಈಗ ಮಾಹಿತಿ ಗೊತ್ತಾಗ್ತಿರುವಂತದ್ದು. ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಸುಜಾತಾ ಭಟ್ ಅವರಿಂದ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇವರು 3 ಜನ ಕೂಡ ಬೆಂಗಳೂರಿನಿಂದ ದೆಹಲಿಗೆ ವಿಮಾನದಲ್ಲಿ ಹೋಗಿದ್ರು. ಗಿರೀಶ್ ಮಟ್ಟನ್ ಅವರ ಜೊತೆಗೆ ಬಂದಂತಹ ಚಿನ್ನಯ್ಯನನ್ನ ಇವನು ನನ್ನ ಬಾಡಿಗಾರ್ಡ್ ಅಂತ ಹೇಳ್ಬಿಟ್ಟು ಸುಜಾತಾ ಭಟ್ ಅವರಿಗೆ ಪರಿಚಯ ಮಾಡಿಸ್ತಾರೆ. ಅದಾದ ನಂತರದಲ್ಲಿ ದೆಹಲಿಗೆ ಹೋಗಿ ಅಲ್ಲಿರುವಂತಹ ವಿಠಲ್ ಮಂದಿರ ಒಂದು ಲಾಡ್ಜ್ ಅಲ್ಲಿ ಅವರು ಕೂಡ ಉಳಿದುಕೊಳ್ತಾರೆ. ಅದಾದ ನಂತರ ವಕೀಲರನ್ನ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಇವರನ್ನ ಹೋಗಿ ವಕೀಲರಿಗೆ ಭೇಟಿ ಮಾಡಿಸುವಂತಹ
ಮಾಡಿಸುವಂತಹ ಕೆಲಸವನ್ನ ಗಿರೀಶ್ ಮಟ್ಟನವರು ಮಾಡಿರೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಅಂದ್ರೆ ಆ ಚಿನ್ನಯ್ಯನನ್ನ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಸುಜಾತಾ ಭಟ್ ಅವರನ್ನ ರೂಮಲ್ಲೇ ಬಿಡುವಂತದ್ದು, ಸುಜಾತಾ ಭಟ್ ಅವರನ್ನ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಚಿನ್ನಯ್ಯನನ್ನ ರೂಮಲ್ಲೇ ಬಿಡೋದು. ಅಂದ್ರೆ ಇಬ್ಬರ ಏನ್ ಹೇಳಿಕೆಗಳಿದಾವೆ ಎರಡೂ ಕೂಡ ಇಬ್ಬರಿಗೂ ಗೊತ್ತಾಗದಂತೆ ಸಾಕಷ್ಟು ಏನು ಗೌಪ್ಯವಾಗಿಟ್ಟಿರುವಂತಹ ಕೆಲಸವನ್ನ ಈ ಒಂದು ಗಿರೀಶ್ ಮಟ್ಟನವರು ಮಾಡಿರುವಂತದ್ದು. ಎಲ್ಲೋ ಒಂದು ಕಡೆ ಈಗಾಗಲೇ ನಮಗೆಲ್ಲ ಗೊತ್ತಿರುವಂತದ್ದು ಈ ಒಂದು ಇಡೀ ಷಡ್ಯಂತ್ರದ ಹಿಂದೆ ಗಿರೀಶ್ ಮಟ್ಟಣ್ಣನವರು ಒಬ್ಬರೇ ಏನು ಕಿಂಗ್ ಪಿನ್ ಅಂತ ಕೂಡ ಈಗ ಗೊತ್ತಾಗ್ತಾ ಇದೆ. ಈಗ ಸ್ವತಃ ಈಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಸುಜಾತಾ ಭಟ್ ಅವರು ಕೂಡ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನನ್ನನ್ನ ದೆಹಲಿಗೆ ಕರೆದುಕೊಂಡು ಹೋಗಿದ್ದು ಗಿರೀಶ್ ಮಟ್ಟಣ್ಣನವರ್, ಜೊತೆಗೆ ವಿಮಾನದಲ್ಲಿ ನನಗೆ ಕರೆದುಕೊಂಡು ಹೋಗಿದ್ದು ಕೂಡ ಗಿರೀಶ್ ಮಟ್ಟಣ್ಣನವರು ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದು. ಈಗ ಎಸ್ಐಟಿ ಅಧಿಕಾರಿಗಳು ಸುಜಾತಾ ಭಟ್ ಅವರ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಮೊಬೈಲ್ ಅಲ್ಲಿ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳು ಸಿಗುವಂತಹ ಕಾರಣಕ್ಕಾಗಿ ಆ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡೋದು ಈಗ ಗೊತ್ತಾಗ್ತಾ ಇದೆ. ಅಶ್ವಿನಿ. ಆಲ್ ರೈಟ್ ಮುತ್ತಪ್ಪ, ಥ್ಯಾಂಕ್ ಯು. ಇನ್ನು ಈ ಸುಜಾತಾ ಭಟ್ ಬಹಳ ಬಣ್ಣ ಬಣ್ಣದ ಕತೆಗಳನ್ನ ಕಟ್ಟಿದ್ರು. ಆ ಕಥೆಯಲ್ಲಿ ಯಾರು ಕೂಡ ಉಳ್ಕೊಂಡಿಲ್ಲ, ಜೀವಂತವಾಗಿಲ್ಲ. ಆ ಕತೆಗಳನ್ನ ನಂಬಿಸಿದ್ರು ಕೂಡ. ಆ ನಂತರದಲ್ಲಿ ಈಗ ಸುಜಾತಾ ಭಟ್ ತಮ್ಮ ವರಸೆಯನ್ನ ಚೇಂಜ್ ಮಾಡಿದ್ದಾರೆ. ಆ ನಂತರದಲ್ಲಿ ಗ್ಯಾಂಗ್ ಜೊತೆ ನನಗೆ ಯಾವುದೇ ರೀತಿಯ ಸಂಬಂಧ ಇಟ್ಕೊಳ್ಳೋದಕ್ಕಿಲ್ಲ ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್. ಮಟ್ಟಣ್ಣನವರ ಮಾಯಾಜಾಲದಲ್ಲಿ ಸುಜಾತಾ ಭಟ್ ಏನಾದ್ರೂ ಸಿಲುಕಿದ್ರ ಅನ್ನೋ ಪ್ರಶ್ನೆ. ಸುಜಾತಾ ಭಟ್ ಮುಂದೆಯೂ ಕೂಡ ಈ ಮಹೇಶ್ ಶೆಟ್ಟಿ ತಿಮರೋಡಿ ಗ್ಯಾಂಗ್ ಕಥೆಯನ್ನ ಕಟ್ಟಿತ್ತು. ಸೂಪರ್ ಎಕ್ಸ್ಕ್ಲೂಸಿವ್, ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಈ ಮಟ್ಟಣ್ಣನವರ ಮಾಯಾಜಾಲದಲ್ಲಿ ಅನೇಕ ಮಂದಿ ಸಿಲುಕಿದ್ದಾರೆ. ಸುಜಾತಾ ಭಟ್ ಕೂಡ ಅದೇ ಮಾಯಾಜಾಲದಲ್ಲಿ ಸಿಲುಕಿದ್ರ. ಈಗ ಹೊರಗೆ ಆಗದೇ ಇರೋದ್ರಿಂದ ಒದ್ದಾಡ್ತಾ ಇದ್ದಾರೆ. ಎಸ್ಐಟಿಯಿಂದ ಸುಜಾತಾ ಭಟ್ ಮೊಬೈಲ್ ಸೀಸ್. ರಿಪಬ್ಲಿಕ್ ಕನ್ನಡದ ಮುಂದೆ ಕಣ್ಣೀರು ಹಾಕಿದ್ದಾರೆ ಸುಜಾತಾ ಭಟ್. ಸುಜಾತಾ ಭಟ್ ಇಲ್ಲಿವರೆಗೂ ಹೇಳಿರೋದು ಒಂದು ಕಥೆಯಾದ್ರೆ ಈಗ ಹೇಳ್ತಾ ಇರೋದು ಪಾರ್ಟ್ 2. ಆ ಪಾರ್ಟ್ 2 ನಲ್ಲಿ ಸತ್ಯ ಹೇಳ್ತಾ ಇದ್ದಾರಾ, ಸುಳ್ಳು ಹೇಳ್ತಾ ಇದ್ದಾರಾ ಅನ್ನುವಂಥದ್ದನ್ನ ಎಸ್ಐಟಿ ತನಿಖೆ ಮಾಡುತ್ತೆ. ಆದ್ರೆ ಅವ್ರು ಹೇಳ್ತಾ ಇರುವಂತಹ ವಿಚಾರಗಳು ಬಹಳ ಗಂಭೀರವಾದಂತಹ ವಿಚಾರಗಳು. ಈಗಿನ ಸಂದರ್ಭದಲ್ಲಿ ಗಮನಿಸಿದ್ರೆ ಅವ್ರು ಹೇಳ್ತಾ ಇರೋದು ಎಸ್ಐಟಿ ನನ್ನ ಮೊಬೈಲ್ ಅನ್ನ ಸೀಸ್ ಮಾಡಿದೆ. ನಾನು ಈಗಾಗಲೇ ಇವರ ಮಾತನ್ನ ಕೇಳಿ ನಾನು ಸಾಕಷ್ಟು ವಿಚಾರಗಳನ್ನ ಹೇಳಿದ್ದೀನಿ. ಆದ್ರೆ ಈಗ ನಾನು ಈ ಗ್ಯಾಂಗ್ ನ ಭಾಗ ಅಲ್ಲ. ಸುಜಾತಾ ಭಟ್ ಮೊಬೈಲ್ ಅನ್ನ ಸೀಸ್ ಮಾಡಿದೆ ಎಸ್ಐಟಿ ಮುಂದೆ ಒಂದಷ್ಟು ಸ್ಫೋಟಕ ಮಾಹಿತಿಯನ್ನ ಸುಜಾತಾ ಭಟ್ ಹೇಳ್ಕೊಂಡಿದ್ದಾರೆ. ಬೆಂಗಳೂರಿನಿಂದ ದೆಹಲಿಗೆ ಯಾರ್ಯಾರು ಹೋಗಿದ್ರು? ಬೆಂಗಳೂರಿನಿಂದ ಚಿನ್ನಯ್ಯ, ಮಟ್ಟಣ್ಣನವರ್, ಸುಜಾತಾ, ಜೊತೆಗೆ ಜಯಂತ್ ಕೂಡ, ಇವರೆಲ್ಲರೂ ಕೂಡ ಹೋಗಿದ್ರು. ಆದ್ರೆ ಸುಜಾತಾ ಭಟ್ ಅವರನ್ನ ಮಟ್ಟಣ್ಣನವರು ಕರ್ಕೊಂಡು ಹೋಗಿದ್ರು. ಚಿನ್ನಯ್ಯನನ್ನ ಬಾಡಿಗಾರ್ಡ್ ಅಂತ ಪರಿಚಯ ಮಾಡಿಸ್ತಾರಂತೆ. ಆ ಸಂದರ್ಭದಲ್ಲಿ ದೆಹಲಿಯಲ್ಲಿ ವಕೀಲರ ಭೇಟಿ ಬಗ್ಗೆಯೂ ಕೂಡ ಈಗ ಎಸ್ಐಟಿಗೆ ಮಾಹಿತಿಯನ್ನ ನೀಡಿದ್ದಾರೆ ಸುಜಾತಾ ಭಟ್. ಸುಜಾತಾ ಭಟ್ ಮೊಬೈಲ್ ಅನ್ನ ಎಸ್ಐಟಿ ಸೀಸ್ ಮಾಡಿದೆ. ಆ ಸಂದರ್ಭದಲ್ಲಿ ಭಟ್ ಎಲ್ಲವನ್ನ ಕೂಡ ಹೇಳ್ಕೊಂಡಿದ್ದಾರೆ. ಏನೇನು ಹೇಳ್ಕೊಂಡ್ರು ಎಸ್ಐಟಿ ಮುಂದೆ ಅಂತ ರಿಪಬ್ಲಿಕ್ ಮುಂದೆಯೂ ಕೂಡ ಮಾತಾಡಿದ್ದಾರೆ ಸುಜಾತಾ ಭಟ್. ಏನ್ ತಪ್ಪು ಮಾಡಿದೀನಿ? ಇನ್ನು ದುಡ್ಡಿಗೋಸ್ಕರ ಇದು ಮಾಡ್ತಾರೆ. ಏನ್ ದುಡ್ಡು? ಯಾರು ದುಡ್ಡು ಕೊಟ್ಟಿದ್ದಾರೆ ನನ್ಗೆ? ನನ್ ಬರೀ ಕೈಯಲ್ಲಿ ಬಂದು ನನ್ನ ಮೊಬೈಲ್ ಅನ್ನು ಸೀಸ್ ಮಾಡಿದ್ದಾರೆ. ಆಗ್ಲಿ, ಅವರಿಗೆ ನಾನು ಮನಪೂರ್ವಕವಾಗಿ ಅವ್ರು ಏನ್ ಕೇಳಿದ್ದಾರೆ ಅಷ್ಟನ್ನು ನಾನು ಮನಪೂರ್ವಕವಾಗಿ ಅವ್ರು ಕೇಳಿದ ಇದಕ್ಕೆಲ್ಲ ಆ ವಸ್ತುಗಳನ್ನೆಲ್ಲ ಕೊಟ್ಟಿದ್ದೀನಿ. ಯಾಕಂದ್ರೆ ನನ್ನಿಂದ ಏನು ತಪ್ಪಾಗಿಲ್ಲ. ಯಾರು ಇದು ಮಾಡಿದಾರೆ ಅವರಿಗೆ ಅದು ಆಗೋದು. ನನಗೆ ಈ ಸ್ಥಿತಿ ಬರ್ತದೆ ಅಥವಾ ನಂಗೆ ಈ ಸಿಚುವೇಶನ್ ಕೊಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ. ನಾನು ಸ್ವಲ್ಪ ನನ್ನ ಟೈಮ್ ಚೆನ್ನಾಗಿಲ್ಲ ಅನ್ನುವಂಥದ್ದನ್ನ ಮಾತ್ರ ನಾನು ಇವಾಗ ಹೇಳ್ಬೇಕು ಅಷ್ಟೇ. ಇವರು ಕೂಡ ಒಪ್ಕೊಂಡ್ರು, ಯಾರು ಗಿರೀಶ್ ಮಟ್ಟನ್ ಕೂಡ ಒಪ್ಕೊಂಡು, ಹೌದು ನಾವು ಅವ್ರು ಕರ್ಕೊಂಡು ಎಲ್ಲಿ ಕೂಡ ಹೋಗಿದ್ವಿ ಅಂತ ಹೇಳಿ ಅವರು ಒಪ್ಕೊಂಡ್ರು. ಜಯಂತ್ ಅವರು ಕೂಡ ಒಪ್ಕೊಂಡ್ರು. ಒಪ್ಕೊಂಡಿದಾರ ಬಿಟ್ಟಿದಾರೋ ನನಗೆ ಬೇಡ ಸರ್. ನಾನು ಇದರಿಂದ ಹೊರಗಡೆ ಬಂದಿದ್ದೀನಿ. ಈ ಒಂದು ಈ ಕೂಪದಿಂದ ನಾನು ಹೊರಗಡೆ ಬಂದಿದ್ದೀನಿ. ನನ್ನನ್ನ ಯಾರು ಇದು ಮಾಡೋದು ಬೇಡ. ಯಾರ್ಯಾರು ಏನೇನ್ ಮಾಡಿದಾರೋ ಅವರು ಅನುಭವಿಸ್ತಾರೆ. ಏನ್ ತಪ್ಪು ಮಾಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಗಮನಿಸ್ತಾ ಇದ್ದೀವಿ ಸುಜಾತಾ ಭಟ್ ಆರಂಭದಿಂದಲೂ ಕೊಟ್ಟಂತಹ ಹೇಳಿಕೆಗಳನ್ನ ನಂಬೋದಕ್ಕೆ ಬಹಳ ದೂರ ಇದ್ರು ಕೂಡ ಈಗ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಇದೆಲ್ಲವೂ ಕೂಡ ಎಸ್ಐಟಿ ಮುಂದೆ ರೆಕಾರ್ಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವರ ಮೊಬೈಲ್ ಅಲ್ಲಿ ಏನೇನಿತ್ತಂತೆ, ಜೊತೆಗೆ ದೆಹಲಿಗೆ ಯಾರ್ಯಾರು ಹೋಗಿದ್ರು, ಇವರು ಈ ಷಡ್ಯಂತ್ರದ ಭಾಗ ಆಗಿದ್ದು ಹೇಗೆ, ಏನೇನು ಹೇಳ್ಕೊಂಡಿದ್ದಾರೆ ಸುಜಾತಾ ಭಟ್ ಅಂತ?
ಅಶ್ವಿನಿ, ಈಗಾಗಲೇ ಎಸ್ಐಟಿ ತನಿಖೆಯನ್ನು ಎದುರಿಸಿರುವಂತಹ ಸುಜಾತ ಭಟ್ ಅವರು ಇನ್ಮೇಲೆ ನಾನು ಈ ಒಂದು ಷಡ್ಯಂತ್ರದ ಭಾಗವಾಗಿ ಇರೋದಿಲ್ಲ ಅಂತ ಹೇಳಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಹೇಳುವ ಮೂಲಕ, ಜೊತೆಗೆ ವಸಂತಿ ಬದುಕಿದ್ದಾಳೆ ಅಂತ ಹೇಳಿ ಮತ್ತೊಂದು ಬಾಂಬ್ ಅನ್ನು ಕೂಡ ಈಗ ಸುಜಾತ ಭಟ್ ಅವರು ಸಿಡಿಸಿದ್ದಾರೆ. ಇದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಈ 3 ಜನ ಅಂದ್ರೆ ಚಿನ್ನಯ್ಯ ಆಗಿರ್ಬೋದು, ಗಿರೀಶ್ ಮಟ್ಟನ್ ಅವರು ಮತ್ತೆ ಸುಜಾತ ಅವರು ದೆಹಲಿಗೆ ಹೇಗೆ ಹೋದ್ರು ಅನ್ನೋದು ಕೂಡ ಸಾಕಷ್ಟು ರೋಚಕವಾದಂತಹ ಸ್ಟೋರಿ. ಏಪ್ರಿಲ್ ತಿಂಗಳಲ್ಲಿ ಈ 3 ಜನ ಬೆಂಗಳೂರಿನ ಏರ್ಪೋರ್ಟ್ ನಿಂದ ನೇರವಾಗಿ ದೆಹಲಿ ಏರ್ಪೋರ್ಟ್ಗೆ ವಿಮಾನದಲ್ಲಿ ಪ್ರಯಾಣ ಮಾಡ್ತಾರೋದು ಕೂಡ ಈಗ ಮಾಹಿತಿ ಗೊತ್ತಾಗ್ತಿರುವಂತದ್ದು. ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಸುಜಾತ ಭಟ್ ಅವರಿಂದ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇವರು 3 ಜನ ಕೂಡ ಬೆಂಗಳೂರಿನಿಂದ ದೆಹಲಿಗೆ ವಿಮಾನದಲ್ಲಿ ಹೋಗಿದ್ರು. ಗಿರೀಶ್ ಮಟ್ಟನ್ ಅವರ ಜೊತೆಗೆ ಬಂದಂತಹ ಚಿನ್ನಯ್ಯನನ್ನ ಇವನು ನನ್ನ ಬಾಡಿ ಗಾರ್ಡ್ ಅಂತ ಹೇಳ್ಬಿಟ್ಟು ಸುಜಾತ ಭಟ್ ಅವರಿಗೆ ಪರಿಚಯ ಮಾಡಿಸ್ತಾರೆ. ಅದಾದ ನಂತರದಲ್ಲಿ ದೆಹಲಿಗೆ ಹೋಗಿ ಅಲ್ಲಿರುವಂತಹ ವಿಠ್ಠಲ್ ಮಂದಿರ ಒಂದು ಲಾಡ್ಜ್ ಅಲ್ಲಿ ಅವರು ಕೂಡ ಉಳಿದುಕೊಳ್ತಾರೆ. ಅದಾದ ನಂತರ ವಕೀಲರನ್ನ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಅವರನ್ನ ಹೋಗಿ ವಕೀಲರಿಗೆ ಭೇಟಿ ಮಾಡಿಸುವಂತಹ ಕೆಲಸವನ್ನ ಗಿರೀಶ್ ಮಟ್ಟನ್ ಅವರು ಮಾಡಿರೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಅಂದ್ರೆ ಚಿನ್ನಯ್ಯನನ್ನ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಸುಜಾತ ಭಟ್ ಅವರನ್ನ ರೂಮಲ್ಲೇ ಬಿಡುವಂತದ್ದು, ಸುಜಾತ ಭಟ್ ಅವರನ್ನ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಚಿನ್ನಯ್ಯನನ್ನ ರೂಮಲ್ಲೇ ಬಿಡೋದು. ಅಂದ್ರೆ ಇಬ್ಬರ ಏನ್ ಹೇಳಿಕೆಗಳಿದಾವೆ ಎರಡೂ ಕೂಡ ಇಬ್ಬರಿಗೂ ಗೊತ್ತಾಗದಂತೆ ಸಾಕಷ್ಟು ಒಂದು ಗೌಪ್ಯವಾಗಿಟ್ಟಿರುವಂತಹ ಕೆಲಸವನ್ನ ಈ ಒಂದು ಗಿರೀಶ್ ಮಟ್ಟನ್ ಅವರು ಮಾಡಿರುವಂತದ್ದು. ಎಲ್ಲೋ ಒಂದು ಕಡೆ ಈಗಾಗಲೇ ನಮಗೆಲ್ಲ ಗೊತ್ತಿರುವಂತದ್ದು ಈ ಒಂದು ಇಡೀ ಷಡ್ಯಂತ್ರದ ಹಿಂದೆ ಗಿರೀಶ್ ಮಟ್ಟನ್ ಅವರು ಒಬ್ಬರೇ ಕಿಂಗ್ ಪಿನ್ ಅಂತ ಕೂಡ ಈಗ ಗೊತ್ತಾಗ್ತಾ ಇದೆ. ಈಗ ಸ್ವತಃ ಈಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಸುಜಾತ ಭಟ್ ಕೂಡ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನನ್ನನ್ನ ದೆಹಲಿಗೆ ಕರೆದುಕೊಂಡು ಹೋಗಿದ್ದು ಗಿರೀಶ್ ಮಟ್ಟಣ್ಣನವರ್, ಜೊತೆಗೆ ವಿಮಾನದಲ್ಲಿ ನನಗೆ ಕರೆದುಕೊಂಡು ಹೋಗಿದ್ದು ಕೂಡ ಗಿರೀಶ್ ಮಟ್ಟಣ್ಣವರ್ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದು. ಈಗ ಎಸ್ಐಟಿ ಅಧಿಕಾರಿಗಳು ಸುಜಾತ ಭಟ್ ಅವರ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಮೊಬೈಲ್ ಅಲ್ಲಿ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳು ಸಿಗುವಂತಹ ಕಾರಣಕ್ಕಾಗಿ ಆ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡೋದು ಈಗ ಗೊತ್ತಾಗ್ತಾ ಇದೆ. ಅಶ್ವಿನಿ. ಆಲ್ ರೈಟ್ ರಮೋತಪ್ಪ, ಥ್ಯಾಂಕ್ ಯು.